ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನನ್ನ ಹೆಸರು ಪುಟ್ಟಯ್ಯ ಅಂತೇಳಿ, ನಾನು ನಿವೃತ್ತ ಸರ್ಕಾರಿ ನೌಕರ. ನನ್ನ ಸ್ಥಳ ಕೊರಟಗೆರೆ, ತುಮಕೂರು ಜಿಲ್ಲೆ. ನನ್ನ ಪ್ರಶ್ನೆ ಏನಂದರೆ, ಕೆಲವರಿಗೆ ಸಂತಾನವೇ ಇರಲ್ಲ, ಅವರು ಏನು ಪ್ರಯತ್ನ ಪಟ್ಟರು ಅವರು ನಿರಾಶರಾಗಿರ್ತಾರೆ. ಈ ಸಂತಾನವೆಲ್ಲರಿಗೆ ಸದ್ಗತಿ ಇಲ್ಲ ಅಂತಾರೆ, ಪಿಂಡ ಪ್ರದಾನ ಮಾಡದೇ ಇದ್ರೆ ಅವರಿಗೆ ಸ್ವರ್ಗ ಸಿಗೋದಿಲ್ಲ ಹಿಂಗೆಲ್ಲ ಅಂತಾರೆ. ಹೀಗಾಗಿ ತುಂಬ ದುಗುಡದಿಂದ ಕೂಡಿರ್ತಕ್ಕಂಥ ಸನ್ನಿವೇಶ. ದಯಮಾಡಿ ಇದಕ್ಕೆ ಪರಿಹಾರ ತಿಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಪುಟ್ಟಯ್ಯನವರೇ ನಮಸ್ಕಾರ. ಸಾಮಾನ್ಯ ಜನರು ಕೇಳುವ ಪ್ರಶ್ನೆಗೆ ಪ್ರತಿನಿಧಿಯಾಗಿ ಈ ಪ್ರಶ್ನೆಯನ್ನು ಕೇಳಿದ್ದೀರಿ ನೀವು. ಸಾಮಾನ್ಯವಾಗಿ ಜನರು ಏನು ಅನ್ಕೊಳ್ತಾರೆ, ನಮಗೆ ಕಷ್ಟ ಬರ್ತಾ ಇದ್ದ ಹಾಗೆ ನಮ್ಮ ಇಷ್ಟ ದೈವ ನಮಗೆ ಸಹಾಯ ಮಾಡಿಬಿಡಬೇಕು, ನಮಗೆ ಸುಖವನ್ನು ಕೊಡಬೇಕು, ನಮಗೆ ಅನುಕೂಲ ಮಾಡಬೇಕು ಅಂತ ನಾವು ಬಯಸುತ್ತೇವೆ. ಹಾಗಲ್ಲ ಅದು. ಈಗ ಎರಡು ತರಹದ ಸನ್ನಿವೇಶಗಳಿವೆ. ಒಂದು ವೈಯಕ್ತಿಕವಾಗಿ ಆಗತಕ್ಕಂಥ ಕಷ್ಟ, ಇನ್ನೊಂದು ನಾವು ವಾಸಿಸುವ ದೇಶದ ಮೇಲೆ ಆಗತಕ್ಕಂಥ ಕಷ್ಟ ಅಥವಾ ವಾಸಿಸುವ ಸ್ಥಳದಲ್ಲಿ ಆಗತಕ್ಕಂಥ ಕಷ್ಟ. ಜೋರಾಗಿ ಪ್ರವಾಹವನ್ನು ಮಳೆ ಬಂತು, ಆಗ ಇಡೀ ಊರೇ ಕೊಚ್ಚೋಗ್ಬಿಡುತ್ತೆ. ಛೇ, ಎಂಥ ಕಷ್ಟ ಇದು, ದೇವ್ರು ಯಾಕೆ ನಮಗಿಷ್ಟು ಕಷ್ಟ ಕೊಟ್ಟ? ಯಾವುದೋ ಮರಳಗಾಡು, ಛೇ, ಈ ದೇವ್ರು ಏನಿಲ್ಲ, ಒಂದು ಗಿಡನೂ ಹುಟ್ಟಿಸ್ಲಿಲ್ವಲ್ಲ. ನಮಗೆ ಬಡತನ ಇರುತ್ತೆ, ಓ ದೇವರು ನಮಗೆ ಬಡತನ ಕೊಡಬೇಕೇ? ಅದು ಯಾವುದೊಂದು ಕಾಯಿಲೆ, ದೀರ್ಘವಾದ ಕಾಯಿಲೆ ಇರುತ್ತೆ, ದೇವರಿಗೆ ಕಣ್ಣೇ ಇಲ್ವೇ? ನಮಗೆ ಇಷ್ಟೊಂದು ರೋಗ ಕೊಡಬೇಕೇ? ಇದು ಸಾಮಾನ್ಯವಾಗಿ ನಾವು ದೂರತಕ್ಕಂಥ ವಿಧಿ. ಹಾಗೆಯೇ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ, ಘಜ್ನಿ ಮೊಹಮ್ಮದ್ ಸೋಮನಾಥ ದೇವಾಲಯದ ಮೇಲೆ ಅಷ್ಟು ಬಾರಿ ಆಕ್ರಮಣ ಮಾಡಿದ, ಸೋಮನಾಥ ದೇವಾಲಯವನ್ನು ಹೊಡೆದಾಕ್ದ, ಭಗ್ನ ಮಾಡದ, ಅಲ್ಲಿರತಕ್ಕಂಥ ಐಶ್ವರ್ಯವನ್ನು ದೋಚಿಕೊಂಡು ಹೋದ. ಯಾಕೆ ಕೃಷ್ಣ ಬರಲಿಲ್ಲ? ಹಾಗೆ ನೋಡಿದ್ರೆ ಶಿವ ಬರ್ಬೇಕಲ್ಲೇನ್ರಿ, ಕೃಷ್ಣ ಅಲ್ಲ. ಯಾಕೆ ಬರಲಿಲ್ಲ ಅಂದರೆ, ನಿಮ್ಮ ಮೂಲಭೂತ ಪ್ರಶ್ನೆ ಇರತಕ್ಕಂಥದ್ದು, ದೇವಾಲಯವನ್ನು ಯಾರಾದರೂ ಧ್ವಂಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ನೀವು ನಂಬಿರತಕ್ಕಂಥ ದೈವ ಬಂದು ತನ್ನ ಪಾಶುಪತಾಸ್ತ್ರವನ್ನು, ಸುದರ್ಶನ ಚಕ್ರವನ್ನು, ಅಂತೂ ಏನೋ ತನ್ನ ಆಯುಧವನ್ನು ಬೀರಿ ಶತ್ರುವನ್ನು ಸಂಹಾರ ಮಾಡಬೇಕು ಅನ್ನತಕ್ಕಂಥದ್ದು ನಿಮ್ಮ ಅಪೇಕ್ಷೆ ಅಲ್ವೇ? ಅದು ಹಾಗಲ್ಲ ಪುಟ್ಟಯ್ಯನವರೇ. ಎರಡು ಭಾಗದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು. ಅದೇ ಕೃಷ್ಣ, ಅದೇ ಪಾಂಡವರು ಅರಣ್ಯವಾಸದಲ್ಲಿದ್ದಾಗಲೂ ಸಹಾಯ ಏನೂ ಮಾಡಲಿಲ್ಲ. ಅದೇ ಶ್ರೀರಾಮಚಂದ್ರರೂ ಅಷ್ಟು ವರ್ಷಗಳ ಕಾಲ ವನವಾಸವನ್ನು ಕಷ್ಟಪಟ್ಟು ಅನುಭವಿಸಬೇಕಾಯಿತು. ನಾವು ಯಾರನ್ನು ದೇವರುಗಳು ಅಂತ ನಿರೀಕ್ಷಣೆ ಮಾಡುತ್ತೇವೋ ಅವರೂ ಕಷ್ಟವನ್ನು ಅನುಭವಿಸಿದರು, ಕೃಷ್ಣನು ಅಪವಾದಕ್ಕೆ ತುತ್ತಾಗಬೇಕಾಯಿತು. ಸ್ಯವಂತಕ ಮಣಿಯ ಸಂದರ್ಭದಲ್ಲಿ ಅವ್ರಿಗೂ ಕಷ್ಟ ಏನು ತಪ್ಪಲಿಲ್ಲ ಅಲ್ವೇನ್ರಿ? ಅವರೇ ಕಷ್ಟವನ್ನು ಅನುಭವಿಸುವ ಸಂದರ್ಭ ಇದ್ದಾಗ ಅವ್ರು ನಾವು ಸಹಾಯ ಮಾಡಬೇಕು, ನಮ್ಮ ಕಷ್ಟ ಇದ್ದಾಗ ಅಂತ ನಾವು ಯಾಕೆ ಅನ್ಕೋಬೇಕು? ಆದ್ದರಿಂದ ಇದು ಲೌಕಿಕವಾಗಿ ನಮ್ಮವರ ಯಾವುದೋ ಒಂದು ಗುಂಪು ಇನ್ಯಾವುದೋ ಒಂದು ಗುಂಪಿನ ಮೇಲೆ ಬೀಳತಕ್ಕಂಥ ಯುದ್ಧ ಕ್ರಮ ಅದು. ಹಿಂದೂಗಳ ಮೇಲೆ ಮುಸಲ್ಮಾನರು ದಾಳಿ ಮಾಡಿದ್ದು, ಅಥವಾ ಅದಕ್ಕಿನ್ನ ಹೆಚ್ಚು ಸೂಕ್ತವಾಗಿ ಭಾರತ ಅನ್ನತಕ್ಕಂಥ ದೇಶದ ಮೇಲೆ
ಪರರಾಷ್ಟ್ರದ ಒಬ್ಬ ರಾಜ್ಯ ದಾಹಿಯೊಬ್ಬ ದಾಳಿ ಮಾಡಿ ಅಲ್ವೇ? ಅವಾಗೇನ್ ಮಾಡ್ಬೇಕು ನಾವು ಅಂದ್ರೆ, ಘಜ್ನಿ ಮೊಹಮ್ಮದ್ ನಮ್ಮ ಮೇಲೆ ದಾಳಿ ಮಾಡಿದಾಗ ನಮ್ಮವರು ಅದನ್ನು ವಿರೋಧಿಸಬೇಕಾಗಿತ್ತು. ಕೃಷ್ಣ ಬರಬೇಕು ಅಂತ ಕಾಯ್ತಾ ಕೂತ್ಕೊಳ್ಳೋದಲ್ಲ, ಈಶ್ವರ ಬರ್ಲಿ ಅಂತ ಕಾಯ್ತಾ ಕೂತ್ಕೊಳ್ಳೋದಲ್ಲ. ಆದ್ದರಿಂದ ಕೃಷ್ಣ ಯಾವಾಗ ಬರಬೇಕು, ಈಶ್ವರ ಯಾವಾಗ ಬರಬೇಕು ಅನ್ನೋದನ್ನ ಅವರು ನಿರ್ಣಯ ಮಾಡ್ತಾರೆ. ನಾವು ಬರ್ಲಿಲ್ವಲ್ಲ ಅಂತ ಕೇಳೋ ಹಾಗಿಲ್ಲ ಅವರನ್ನ. ಯಾಕೆಂದ್ರೆ ನಿಮಗೂ ಕೈಗಳಿವೆ, ನಿಮ್ಮಲ್ಲೂ ಆಯುಧಗಳಿವೆ, ನೀವು ಯುದ್ಧ ಮಾಡಬಲ್ಲಿರಿ. ಯುದ್ಧ ಮಾಡೋ ಸಂದರ್ಭವನ್ನು ನಾನು ಭಜನೆ ಮಾಡ್ತಾ ಕೂತ್ಕೊಳ್ತೀನಿ ಅಂದ್ರೆ ಹಾಗಲ್ಲ. ಆದ್ದರಿಂದ ಪ್ರಶ್ನೆಯನ್ನ ನೀವು ಹೆಚ್ಚು ಸಮರ್ಥವಾಗಿ ಅಧ್ಯಯನ ಮಾಡಬೇಕಾಗಿದ್ದರೆ, ಅದರ ಆಳಕ್ಕೆ ಇಳಿದು ಅಧ್ಯಯನ ಮಾಡಿದರೆ, ಸೋಮನಾಥನ ದೇವಾಲಯವನ್ನು ಭಗ್ನ ಮಾಡಲಿಕ್ಕೆ ಬಂದಂಥ ವ್ಯಕ್ತಿಯ ನಿರೀಕ್ಷಣೆ ಏನಿತ್ತು ಅಂದ್ರೆ, ಅದರೊಳಗೆ ಇದ್ದಂಥ ಚಿನ್ನ, ವಜ್ರ, ವೈದೂರ್ಯಗಳನ್ನು ತೆಗೆದುಕೊಂಡು ಹೋಗೋದು ಮೊದಲನೇದಾಗಿತ್ತು. ಎರಡನೇದಾಗಿ ಅವನೊಬ್ಬ ಧರ್ಮ ಲಂಡನಾದ್ದರಿಂದ ಅನ್ಯ ಧರ್ಮದ ದೇವತಾ ವಿಗ್ರಹಗಳನ್ನು ಧ್ವಂಸ ಮಾಡಬೇಕು ಅಂತ ಬಂದ. ಅದವನ ಧರ್ಮ. ಅವನಿಗೆ ಬುದ್ಧಿ ಕಲಿಸಬೇಕಾದ್ದು ನಿಮ್ಮ ಧರ್ಮ. ನೀವು ಕೈ ಕಟ್ಕೊಂಡು ಕೃಷ್ಣ ಬರ್ತಾನೆ ಅಲ್ಲ. ಯುದ್ಧ ಸಂದರ್ಭದಲ್ಲಿ ನಾವು ಯುದ್ಧವನ್ನು ಮಾಡಬೇಕು, ಶಾಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅಲ್ವೇ? ಆದ್ದರಿಂದ ನಮ್ಮ ದೇವಸ್ಥಾನದ ಮೇಲೆ ಯಾರಾದರೂ ದಾಳಿ ಮಾಡಿದರೆ ನಾವು ಅದನ್ನು ವಿರೋಧಿಸಬೇಕು. ಕೃಷ್ಣನಿಗೋ ಈಶ್ವರನಿಗೋ ಕಾಯ್ತಾ ಕೂತ್ಕೊಳ್ಳೋದಲ್ಲ. ನಮಸ್ಕಾರ. ಗುರುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪುಷ್ಪ ಅಂತ. ನಾನು ಬೆಂಗಳೂರಿನ ನಿವಾಸಿಯಾಗಿದ್ದೇನೆ. ಗುರುಗಳೇ, ಕಳೆದ ಬಾರಿ ನಿಮ್ಮ ಬಳಿ ಮಾತನಾಡುವಾಗ ಮೋಕ್ಷಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ನೀವು ತಪಸ್ಸನ್ನು ಮಾಡಬೇಕು ಅಂತ ಅಷ್ಟೇ ಹೇಳಿದ್ರಿ. ತಪಸ್ಸನ್ನು ಹೇಗೆ ಮಾಡಬೇಕು, ಅದರ ರೀತಿ ನಿಯಮಗಳೇನು, ನಾವು ಜೀವನದಲ್ಲಿ ಏನೆಲ್ಲ ಅಳವಡಿಸ್ಕೊಳ್ಳಬೇಕು, ಏನೆಲ್ಲ ದೂರ ಮಾಡ್ಕೋಬೇಕು ಅಂತ ದಯವಿಟ್ಟು ತಿಳಿಸಿ. ಅದ್ರ ಜೊತೆಗೆ ಮೋಕ್ಷಕ್ಕೆ ಮುಕ್ತಿಗೆ ಇರುವ ವ್ಯತ್ಯಾಸವನ್ನು ತಿಳಿಸ್ಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ.